ಇದು ಅಮ್ಮಂದು ಇನ್ನೊಂದು ಸೀರೆ, ಅಮ್ಮಂಗೆ 2 ಸೀರೆ ತಗೊಂಡಿದ್ದೆ. ಇದು ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು, ಈ ಕಲರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿ ಪುಳಿಯೋಗರೆ ಮಾಡಿದ್ದೆ. ಹಾಗೆ ಇವತ್ತು ಅಮ್ಮ ಮನೆಗೆ ಹೋಗುವ ಅಂದ್ಕೊಂಡಿದ್ದೀವಿ. ಹಾಗೆ ಸಿಂಪಲ್ ಆಗಿ ಒಂದು ಟಿಫನ್ ಮಾಡಿದೆ ಇವತ್ತು, ಪುಳಿಯೋಗರೆ. ಅಮ್ಮ ಮನೆಗೆ ಹೊರಟಿದ್ದೀವಿ. ಇವತ್ತು ಪ್ರಾಗ್ಯನ್ ಸ್ಕೂಲಲ್ಲಿ ಓಪನ್ ಹೌಸ್ ಇದೆ. ಅವಳದ್ದು ಮಾರ್ಕ್ಸ್ ಎಲ್ಲ ನೋಡ್ಕೊಂಡು ಅಲ್ಲಿಂದ ಅಮ್ಮನ ಮನೆ ಹೋಗುವ ಅಂತ. ನಿನ್ನೆನೆ ಡಿಸೈಡ್ ಆಗಿತ್ತು ಹೋಗುವ ಅಂತ, ಬಟ್ ಪ್ರಾಗ್ಯ ಹೋಗುವ ಬೇಡ ಅಂತ ಹೇಳಿ ಎಲ್ಲ ಆಗಿ ಲಾಸ್ಟ್ ಫೈನಲಿ ಹೋಗುವ ಅಂತ ಹೊರಟಿದೀವಿ. ಯಾಕಂದ್ರೆ ಸ್ಯಾರಿ ಬ್ಲೌಸ್ ಎಲ್ಲ ಹೊಲಿಯಕ್ಕೆ ಕೊಡ್ಬೇಕು, ಮತ್ತೆ ಹಾಗೆ ತುಂಬಾ ಟೈಮ್ ಆಯ್ತಲ್ಲ, ಹೋಗಿ ಬರುವ ಅಂತ ಹೇಳಿ. ಹಾಗೆ ಇವತ್ತು ಕೂಡ ಅವಳಿಗೆ ಸ್ಕೂಲ್ ರಜಾನೆ, ನಾವೇ ಕರ್ಕೊಂಡು ಹೋಗಿ ಬರ್ಬೇಕು. ಈಗ ಹೋಗಿ ಆಲ್ಮೋಸ್ಟ್ ಇವಾಗ 12 ಕಾಲ ಆಯ್ತು. ಈಗ ಹೋದ್ರೆ 12ವರೆಗೆ ಅವ್ರು ಊಟಕ್ಕೆ ಹೋಗ್ತಾರೆ. ಅದಕ್ಕೆ ನಾನೆಂತ ಅನ್ಕೊಂಡೆ ಅಂದ್ರೆ 12ವರೆ ಹಾಗೆ ಇಲ್ಲಿ ಹೊರಟ್ಬಿಡೋಣ, 1 o'clock ಆಗಿ ಹೋಗ್ಬೋದಲ್ಲ. ಮತ್ತೆ ನಾವು ಅಲ್ಲಿ ಮಾರ್ಕ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹಾಗೆ ಹೋಗುದು, ಲಗೇಜ್ ತಗೊಂಡೆ ಹೋಗೋಣ ಅಂತ. ಪ್ರಾಗ್ಯ ರೆಡಿಯಾಗಿ ಕೂತಿದ್ದಾಳೆ. ಬೆಳಿಗ್ಗೆಯಿಂದ ಹೋಗೋದು ಒಂದ್ಸಲ ಹೇಳುದು, ಹೋಗುದು ಅಂತ ಹೇಳುದು, ಇನ್ನೊಂದ್ಸತಿ ಬೇಡ ಅಂತ ಹೇಳುದು, ಹಾಗೇನೇ ಮಾಡ್ತಿದ್ದಾಳೆ. ಆಮೇಲೆ ನಂಗೆ ಕಾಲು ನೋಯ್ತದೆ, ಸುಸ್ತಾಗ್ತದೆ, ಬೇಡ 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 ಅಂತ ಹಾಗೆ ಹೀಗೆಲ್ಲ ಮಂಗ ಮಾಡಿ ಅವಳನ್ನ ಕರ್ಕೊಂಡು ಹೋಗೋದ್ರೆ ಸಾಕಾಯ್ತು. ಹಾಗೆ ಲಗೇಜ್ ಅಂತ ಇಲ್ಲ, ನಾಳೆ ಮಧ್ಯಾಹ್ನ ವಾಪಸ್ ಬರ್ಬೇಕು. ನಾನ್ ಮಂಗ ಮಾಡಿಲ್ಲಪ್ಪ, ನಿನ್ನ ಯಾರು ಮಂಗ ಮಾಡಿ? ನಿನ್ನ ಮಂಗ ಮಾಡಕ್ಕಾಗತ್ತ ಮಗನೆ? ಮಂಗ ಮಾಡಕ್ಕಾಗತ್ತ ನಿನ್ನ? ನಿಂಗೆ ಹೋಗಕ್ ಇಷ್ಟ ಇದೆಯಾ ಇಲ್ವಾ? ಹೇರ್ ಸ್ಟೈಲಾ? ಸೂಪರ್ ಆಗಿದೆ. ಹೇರ್ ಸ್ಟೈಲ್ ಅಲ್ಲ, ಮತ್ತೆ ಹೇರಾ? ಓ, ಲಾಂಗ್ ಹೇರ್ ಆಗಿದೆಯಲ್ಲ ಮಗುದು. ವೆರಿ ನೈಸ್, ಸೂಪರ್. ಓ, ಮಮ್ಮಿಗಿಂತ ಹೈಟ್ ಆಗಿದ್ದಾಳಂತೆ ಪ್ರಾಗ್ಯ. ಹೊರಡೋಣ. ಇನ್ನಲ್ಲಿ ಬಸ್ ಸ್ಟಾಪ್ ತನಕ ಹೋಗ್ಬೇಕು. ಅಲ್ಲಿಂದ ಮತ್ತೆ ಸ್ಕೂಲ್ ಹತ್ರ ಹೋಗಿ ಮತ್ತೆ KSRTC ಹತ್ರ ಬಂದು ಮತ್ತೆ ನಾವು ಹೋಗ್ಬೇಕು, ನೋಡ್ಬೇಕು ಕುಂದಾಪುರ ಹೋಗುದು ಅಥವಾ ಅಲ್ಲಿಂದ ಡೈರೆಕ್ಟ್ ಬಸ್ ಊರಿಗೊಂದಿದೆ, ಅದು 3 ಗಂಟೆಗೆ. ಅಷ್ಟು ತನಕ ವೇಟ್ ಮಾಡ್ಬೇಕಲ್ಲ, ನೋಡು ಸ್ಕೂಲಿಗೆ ಹೋಗಿ ಏನಾಗ್ತದೆ ನೋಡ್ಬಿಟ್ಟು ಮತ್ತೆ ಹೋಗುದು. ಓಕೆ, ಮತ್ತೆ ನಾನು ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಆಲ್ಮೋಸ್ಟ್ ಒಂದು 11:55ಗೆ ನಾವು ಸ್ಕೂಲ್ ರೀಚ್ ಆಗಿದ್ವಿ. ಆವಾಗ ಟೀಚರ್ ಇನ್ನೂ ಬಂದಿರಲಿಲ್ಲ. 1 o'clock ತನಕ ಅವರಿಗೆ ಬ್ರೇಕ್ ಅಂತ ಇತ್ತು, ಲಂಚ್ ಬ್ರೇಕು. ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ಕೂಡಲೇ ಪ್ರಾಗ್ಯಂದು ಆನ್ಸರ್ ಪೇಪರ್ ಎಲ್ಲ ತೊಗೊಂಡು ನೋಡಿಬಿಟ್ಟು ಇನ್ನು ಹೋಗಬೇಕು. ಹಾಗೆ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಪ್ರಾಗ್ಯಂದು ಮಾರ್ಕ್ಸ್ ಎಲ್ಲ ನೋಡಿದ್ವಿ, ಚೆನ್ನಾಗಿ ಮಾಡಿದ್ದಾಳೆ ಎಕ್ಸಾಮ್, ಪರವಾಗಿಲ್ಲ. ಹಾಗೆ ಅಲ್ಲಿಂದ ನಾವು ಸೀದಾ ಬಸ್ಸಲ್ಲಿ ಬಂದು KSRTC ಬಸ್ ಸ್ಟಾಪ್ ಹತ್ರ ಇದ್ದೀವಿ. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಾವು ಒಂದು 5:30 ಆಗುವಾಗ ಕುಂದಾಪುರ ರೀಚ್ ಆಗಿದ್ದೀವಿ. ನೋಡಿ, ಇಲ್ಲಿಂದ ಇನ್ನು ನಮ್ಮೂರಿಗೆ 1 hour ಜರ್ನಿ ಆಗುತ್ತೆ. ಸೊ ಇಲ್ಲಿ ಬಂದು ವೇಟ್ ಮಾಡ್ತಾ ಇದ್ದೀವಿ. ಪ್ರಾಗ್ಯ ಒಂದು ಜಲ್ಲಿ ತಗೊಂಡು ತಿಂತಾ ಇದ್ದಾಳೆ ನೋಡಿ. ಹಾಗೆ ಕುಂದಾಪುರ ಬಂದು ಕೂಡ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು, ಆಮೇಲೆ ಬಸ್ಸಲ್ಲಿದ್ದೀವಿ ನೋಡಿ. ಆಲ್ಮೋಸ್ಟ್ ಇವಾಗ ಕತ್ಲೆ ಆಯಿತು. ನಾವು ಊರಿಗೆ ಹೋಗುವಾಗಲೇ ಆಗ್ತದೆ 7:15, 7:30 ಆಗ್ಬೋದು. ಪಾಪ ಪ್ರಾಗ್ಯಂಗೆ ಎಷ್ಟು ಹಸಿವೆ ಆಯ್ತೋ ಏನೋ. ಹಾಗೆ ಅಲ್ಲಿಂದ ಬಂದು ನಾವು ಟೈಲರ್ ಹತ್ರ ಬಂದ್ವಿ. ಅವ್ರ ಹತ್ರ ನಾನು ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿ ತಗೊಳ್ಳಿ, ಹಾಗೆ ಸೀರೆಗೆ ಸೈಡ್ ಸ್ಟಿಚ್ ಹಾಕಿ ಕೊಡಿ ಅಂತ ಹೇಳಿದೆ. ಯಾಕಂದರೆ ನನಗೆ ಇದು ಕುಚ್ಚ ಕಟ್ಟಲಿಕ್ಕೆ ನನಗೆ ಸೀರೆ ಬೇಕು. ನಾನು ರಿಟರ್ನ್ ಮ್ಯಾಂಗ್ಳೂರಿಗೆ ತಗೊಂಡು ಹೋಗ್ತೀನಿ. ನಾನು ಇಲ್ಲೇ ಯಾವಾಗಲೂ ಬ್ಲೌಸ್ ಕೊಡೋದು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನೀರು ದೋಸೆ. ಗಡಿಬಿಡಿಯಲ್ಲಿ ಆಗುವಂಥ ತಿಂಡಿ ಇದೆ ಅಂತ ಎಲ್ಲರ ಮನೆಯಲ್ಲಿ. ಹಾಗೆ ನೀರು ದೋಸೆ ಚಟ್ನಿ ಮಾಡೋದು ಬೇಡ ಅಂತ ನಾನು ಸ್ವಲ್ಪ ಕಾಯಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಇದು ತುಂಬ ಚೆನ್ನಾಗಾಗುತ್ತೆ.
ಸೊ ಚಹಾ ಕೂಡ ಇಟ್ಟಿದ್ದೀನಿ, ನಾನು ಟಿಫನ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮ ಮನೆಯಿಂದ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ ತಿನ್ನೋಣ ಅಂತ ಬಂದೆ. ಟಿಫನ್ ಎಲ್ಲ ಮಾಡಿ ಮತ್ತೆ ನಾನು ಬ್ಲಾಗನ್ನು ಹಾಗೆ ಪ್ರಾಗ್ಯ ನೋಡ್ತಾರೆ. ಬೆಳಿಗ್ಗೆ ನೋಡಿ ಎಲ್ಲ ಆಟ ಸಾಮಾನು ರಾಶಿ ಹಾಕ್ಕೊಂಡಿದ್ದಾಳೆ. ಹಾಗೆ ಇದು ನಮ್ಮ ಮನೇಲಿ ಟಿ ವಿ ಸ್ಟ್ಯಾಂಡು ಹೊಸದಾಗಿ ಮಾಡಿಸಿರೋದು. ಮದುವೆ ಮನೆಗೆ ಸ್ವಲ್ಪ ಎಲ್ಲ ರೆಡಿಯಾಗಿದೆ. ಈ ಕರ್ಟನ್ಸ್ ಎಲ್ಲ ನಾವು ಹಾಕಿರಲಿಲ್ಲ, ಇವಾಗ ಹೊಸತಾಗಿ ಎಲ್ಲ ಹಾಕಿದ್ದು. ತಮ್ಮನೇ ಎಲ್ಲ ಬ್ಯಾಂಗ್ಳೂರಿಂದ ಅವನೇ ಚಾಯ್ಸ್ ಮಾಡಿ ಎಲ್ಲ ತಕೊಂಡು ಬಂದಿದ್ದ. ಬಿಲ್ಲು ಹಾಗೆ ನಮ್ಮ ಮನೆಯಲ್ಲಿ 3 ಬೆಕ್ಕಿನ ಮರಿ ಹಾಕಿದ್ದು. ಇದು ನಮ್ಮ ಮನೆದಲ್ಲ ಬೆಕ್ಕು, ಅಂದರೆ ಯಾವುದೋ ಬೆಕ್ಕು ರೋಡಲ್ಲಿ ಹೋಗೋದು ಇಲ್ಲಿ ಬಂದು ಮರಿ ಹಾಕಿದೆ. ನಮ್ಮನೇಲಿ ಯಾವಾಗಲೂ ಅಷ್ಟೇ, ನಾವು ಚಿಕ್ಕವ್ರು ಇರಬೇಕಾದ್ರೂ ಯಾವತ್ತೂ ನಾವು ಬೆಕ್ಕು ಸಾಕಲ್ಲ. ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಯಾರ್ಯಾರೋ ತಂದು ಬಿಟ್ಟಿರ್ತಾರಲ್ಲ ಬೆಕ್ಕು, ಹೆಣ್ಣು ಮರಿ ಎಲ್ಲ, ಅದೆಲ್ಲ ಬಂದು ನಮ್ಮನೆ ಸೇರ್ಕೊಳ್ತಿತ್ತು. ನಾವೆಲ್ಲ ಅನ್ನ ಹಾಕ್ತಾ ಇದ್ವಿ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಬೆಕ್ಕು ಸಾಕೋದು. ಬೆಕ್ಕಿನ ಮರಿ ಬಂದಿದೆ ನೋಡು, ನಿನ್ನ ಜೊತೆ ಆಟಾಡಕ್ಕೆ. ಕೊಂಡು ಓಡೋಗಿ ಉತ್ಕೊಂಡಿದ್ದೇವೆ. ಹೆದರ್ಕೊಂತೀರಾ? ಹೆದರಿಕೆ ಆಯ್ತಾ? ಹಾಗೆ ಮನೆ ಸುತ್ತೆಲ್ಲ ಒಂದು ರೌಂಡ್ ಹೊಡಿತಾ ಇದ್ದೆ. ಅರ್ಶಿಂದೆಲೆ ನೋಡಿ, ಅಪ್ಪ ಇವಾಗ ತೆಂಗಿನಕಾಯಿ ಎಲ್ಲ ಸುಲಿತಾ ಇದ್ದಾರೆ ನನಗೆ ತಗೊಂಡು ಹೋಗ್ಲಿಕ್ಕೆ. ಸುಲಿದು ಮತ್ತೆ ಸ್ವಲ್ಪ ಅಕ್ಕಿ ಎಲ್ಲ ತಗೊಂಡು ಹೋಗುವ ಅಂತ, ಯಾಕಂದರೆ ರೇಷನ್ ಅರಿ ಬರ್ತದಲ್ಲ ದೋಸೆ ಮಾಡಲಿಕ್ಕೆ ನನಗೆ. ಹೊಡಿ. ಶಟ್. ಅಪ್ಪ ಕಾಯಿ ಸುಲಿತಾ ಇದ್ದಾರೆ ನನಗೆ ತಕೊಂಡು ಹೋಗ್ಲಿಕ್ಕೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತಕೊಂಡು ಹೋಗುವ ಅಂತ. ತೆಂಗಿನಕಾಯಿ ಎಲ್ಲ ಖಾಲಿ ಆಗಿದೆ. ಈಗ ಒಂದು ಸಾಂಬಾರು ಮಾಡಬೇಕು, ಬೀಟ್ರೋಟ್ ಸಾಂಬಾರು ಮಾಡಬೇಕು. ಹಾಗೆ ಅಮ್ಮ ಡ್ಯೂಟಿಗೆ ಹೋಗಿದ್ದಾರೆ, ಮಧ್ಯಾಹ್ನ ಹೋಗಬೇಕು. ನಿನ್ನೆ ಬರುವಾಗಲೇ 8:30 ಆಗಿತ್ತು. ಇನ್ನು ಇವತ್ತು ಮಧ್ಯಾಹ್ನ ಹೋಗಬೇಕು. ನಾಳೆ ಸ್ಕೂಲ್ ಇದೆಯಲ್ಲ ಪ್ರಾಗ್ಗೆ ಆಟ ಆಡ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಸೀರೆ ಎಲ್ಲ ಕರೆಕ್ಟ್, ಬ್ಲೌಸ್ ಎಲ್ಲ ಯಾವುದು ಅಳತೆ ಕೊಟ್ಟು ಹೋಗ್ಬೇಕು, ಅದು ಅಪ್ಪನ ಹತ್ರ ಕೊಡ್ಲಿಕ್ಕೆ ಹೇಳಬೇಕು. ಹಾಗೆ ಸ್ವಲ್ಪ ಹೊತ್ತು, ಇನ್ನು 1:30 ಬಸ್ಸು. ಅಷ್ಟೊಳಗೆ ಸಾಂಬಾರೆಲ್ಲ ಮಾಡಿ ಊಟ ಮಾಡಿ ಹೊರಡಬೇಕು. ಫಸ್ಟ್ ಈಗ ಬೀಟ್ರೂಟ್ದೊಂದು ಸಾಂಬಾರು ಮಾಡ್ತೀನಿ. ಆಲ್ಮೋಸ್ಟ್ ಗಂಟೆ ಬಂದು 10 ಗಂಟೆ ಆಯಿತು. ಈಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕು. ಸಿಟಿ ಕಡೆ ತೆಂಗಿನಕಾಯಿ ತುಂಬ ಕಾಸ್ಟ್ಲಿ. ಒಂದು ತೆಂಗಿನಕಾಯಿ ತಗೋಬೇಕು, ದೊಡ್ಡ ಸೈಜ್ ಆದರೆ 25 ರೂಪೀಸ್ ಆಗುತ್ತೆ. ಇಲ್ಲಿ ಮನೇಲೆ ಉಂಟಲ್ಲ, ಹಾಗಾಗಿ ನಾವು ಮನೆಯಿಂದನೇ ತಗೊಂಡು ಹೋಗೋದು. ಜಾಸ್ತಿ ಬಂದಾಗೆಲ್ಲ ತಗೊಂಡು ಹೋಗ್ತೀವಿ, ಖಾಲಿ ಆದಾಗ ನಾವು ಅಲ್ಲೇ ತಗೊಳ್ತೀವಿ. ಇಲ್ಲಿ ಬಂದರೆ ಇಲ್ಲಿ ತಗೊಂಡು ಹೋಗ್ತೀವಿ. ಮನೆಗೆ ಬಂದಿದ್ದೆಲ್ಲ, ಅಮ್ಮಂಗೆ ತಂದಿಟ್ಟು ಸೀರೆ ತೋರಿಸ್ತೀನಿ. ನನಗೆ ತಂದ ಸೀರೆಯನ್ನು ನಾನು ತೋರಿಸ್ತೀನಿ, ನಾನು ಮತ್ತೆ ಅಕ್ಕ ಏನು ತಗೊಂಡಿದೆ ಅಂತ. ಇದು ಅಮ್ಮಂಗೆ ತಂದಿರೋ ಸೀರೆ. ಅಮ್ಮ ಏನು ಬ್ಲೌಸ್ ಸ್ಟಿಚಿಂಗಿಗೆ ಕೊಡಲಿಲ್ಲ. ನೋಡಿ, ಇದು ಅಮ್ಮನ ಸ್ಯಾರಿ. ಈ ಕಡೆ ಪಿಂಕ್ ಈ ಥರ ಇದೆ ಸೀರೆ. ಇದಕ್ಕೆ ಎಷ್ಟು ರೇಂಜ್? ಇದಕ್ಕೆ ಅಮೌಂಟ್ ಎಲ್ಲ ಬಂದು 1200-300 ಆ ರೇಂಜಲ್ಲೇ. ಇದು ಬೆಂಗಳೂರಲ್ಲಿ ತಗೊಂಡಿದ್ದು, ಚಿಕ್ಕಪೇಟೆಯಲ್ಲಿ ತಮ್ಮ ತಗೊಂಡಿದ್ದು. ನೋಡಿ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಅಮ್ಮನ ಹತ್ರ ಹೇಳಿದೆ, ಸೀರೆ ನೋಡಿ, ಅಮ್ಮನ ಸೀರೆ ಅದು ನಾವು ಉಡ್ತೀವಿ, ಬ್ಲೌಸ್ ಸ್ವಲ್ಪ ಡಿಫರೆನ್ಸ್ ಆದ್ರೆ ಚಿಂತೆ ಇಲ್ಲ. ಅಮ್ಮ ಸ್ವಲ್ಪ ಬ್ಯಾಕ್ ಕಲರ್ ಡೀಪ್ ಕಮ್ಮಿ ಇಡ್ತಾರೆ, ಹಾಗಾಗಿ. ಇದು ಅಮ್ಮಂದು ಇನ್ನೊಂದು ಸೀರೆ. ಅಮ್ಮಂಗೆ 2 ಸೀರೆ ತಗೊಂಡಿದ್ದು. ಇದು ಮಾತ್ರ ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ಕಲರ್ ತುಂಬಾ ಗ್ರೀನು ಅಲ್ಲ, ಒಂಥರ ಡಾರ್ಕ್ ಗ್ರೀನ್ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಅಷ್ಟೇ 1500 ಆ ರೇಂಜ್ ಅಲ್ಲೇ ಉಂಟು. ಬಟ್ ನೋಡಿ, ತುಂಬಾ ಚೆನ್ನಾಗಿದೆ ಸೀರೆ. ನಾವಿಲ್ಲಿ ತಗೊಳ್ಳೋದಾದ್ರೆ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಈ ಸೀರೆ. ಕಲರ್ ಮಾತ್ರ ನೋಡಿ ಎಷ್ಟು ಸಖತ್ತಾಗಿದೆ. ನನಗೆ ತುಂಬಾನೇ ಇಷ್ಟ ಆಯ್ತು ಈ ಸೀರೆ. ಇದು ಬ್ಲೌಸ್ ಐ ಥಿಂಕ್ ಈ ಕಲರ್ ಅಲ್ಲಿ ಇದೆ ಅನ್ಸುತ್ತೆ. ಈ ಕಲರ್
ನನ್ನ ಚಿಕ್ಕಮ್ಮನವರಿಗೆ ಅವ್ರಿಗೆ ತಂದಿರೋ ಸೀರೆ. ಇದನ್ನ ಓಪನ್ ಮಾಡಲ್ಲ ನಾನು. ನೋಡಿ, ಇದು ಎಲ್ಲ ಸೇಮ್ ರೇಂಜ್ ಅಲ್ಲೇ ಇದೆ. ಇದು ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ನೋಡ್ತಾ ಇರ್ಬೋದು. ನೋಡಿ, ಈ ತರ ಇದೆ, ತುಂಬಾ ಚೆನ್ನಾಗಿದೆ ಸೀರೆ. ಇದನ್ನ ಓಪನ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಕೊಡೋದು ಸೀರೆ ಅಲ್ಲ. ಇದೇ ತರ ಚಿಕ್ಕಮ್ಮನವರಿಬ್ಬರಿಗೆ ಮತ್ತೆ ಇನ್ನೊಬ್ರು ನನ್ನ ಮಾಯಿ ಇದ್ದಾರಲ್ಲ ಅವರಿಗೆ ತಂದಿದ್ವಿ. 4 ಸೀರೆ ತಂದಿದ್ವಿ. ನನ್ನ ಹತ್ರದವರಿಗೆ ಮಾತ್ರ ಸೀರೆ ಕೊಟ್ಟಿದ್ದು, ಮತ್ತೆ ದೂರ ಇರೋರಿಗೆಲ್ಲ ಯಾರು ಕೊಟ್ಟಿಲ್ಲ. ನಮ್ಮ ಹತ್ರ ಮಾವನವರು ಹಾಗೆ ನನ್ನ ಚಿಕ್ಕಮ್ಮನವರು ಹಾಗೆ ಅವರಿಗೆ ನೋಡಿ ಈ ತರ ಉಂಟು ಸೀರೆ. ತುಂಬಾ ಚೆನ್ನಾಗಿದೆ. ಮತ್ತೆ ಇದೆಲ್ಲ ತಕೊಂಡು ಹೋಗಿದ್ದಾರೆ. ಇದು ಇನ್ನೊಬ್ರು ಮಾಯಿ ಮಾತ್ರ ತಕೊಂಡು ಹೋಗಿಲ್ಲ ಅವರಿಗೆ ಸೀರೆ. ಕಲರ್ ಮಾತ್ರ ತುಂಬಾ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ನೀವು, ಸಾಫ್ಟ್ ಆಗಿದೆ. ನೋಡಿ, ಬೆಂಗಳೂರಲ್ಲಿ ತೆಗೆದಿದ್ದು, ಚಿಕ್ಕಪೇಟೆಯಲ್ಲಿ ನನ್ನ ತಮ್ಮನೇ ತೆಗೆದಿದ್ದು. ಎಲ್ಲ ಕಲರ್ ಚಾಯ್ಸಿಂಗ್ ಅಲ್ಲ ಒಂದೇ. ಸಖತ್ತಾಗಿದೆ ಮಾತ್ರ ಈ ಸೀರೆ. ಇದೊಂದು ಅವ್ರು ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ನಾನು ಇನ್ನೊಂದು ಮದ್ವೆಗೆ ಸೀರೆ ತೆಗಿಯುವಾಗ ಅಲ್ಲೇ ನನ್ನ ತಮ್ಮನ ಹತ್ರ ಹೇಳ್ಬೇಕು 1-2 ಸೀರೆ ತರ್ಲಿಕ್ಕೆ. ತುಂಬಾ ಚೆನ್ನಾಗಿದೆ ಸೀರೆ ಕೂಡ. ಶಾಪ್ ಅಡ್ರೆಸ್ ಬಂದು ವರದೇವಿ ಸೊಸೈಟಿ ಸಿಲ್ಕ್, ಚಿಕ್ಕಪೇಟೆ ಸರ್ಕಲ್, ಬ್ಯಾಂಗಳೂರು. ಈ ಸೀರೆ ನೋಡಿ, ನಂಗದು ತುಂಬಾನೇ ಇಷ್ಟ ಆಯ್ತು. ಈ ಸೀರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ಇದನ್ನ ನಾನು ಅಮ್ಮ ಬ್ಲೌಸ್ ಹೊಲಿಸಿದ್ಮೇಲೆ ಇನ್ನೊಂದು ಯಾವ್ದಾದ್ರು ಫಂಕ್ಷನ್ಗೆ ನಾನು ನೋಡ್ಬೇಕು. ಈ ಸೀರೆ ತುಂಬಾ ಚೆನ್ನಾಗಿದೆ. 2 ಕಲರ್ ಕೂಡ ನಂಗೆ ಇಷ್ಟ ಆಯ್ತು. ಅಕ್ಕಂಗೆ ಇದೇ ಟೈಪ್ ಅಲ್ಲಿ ಇದು ತೆಗ್ದಿದ್ರು, ಅಂದ್ರೆ ಪಿಂಕ್ ಕಲರ್. ಅವಳದ್ದು ಪಿಂಕ್ ಕಲರ್. ನಿಮ್ ತೋರಿಸ್ತೀನಿ ಬ್ಯಾಕ್ ಕ್ಯಾಮರಾದಲ್ಲಿ. ನೋಡಿ, ಈ ತರ ಉಂಟು ಸೀರೆ. ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಮೇನ್ಲಿ ಸಾಫ್ಟ್. ಇದು ಸೆರಗು. ಇದು ಐ ಥಿಂಕ್ ಇದು ಬ್ಲೌಸ್ ಇರಬಹುದು. ಚೆನ್ನಾಗಿದೆ ಸೀರೆ. ಇದು ಅಮ್ಮಂದು ಇನ್ನೊಂದು ಸೀರೆ. ಇದು ಗ್ರೀನ್ ನೋಡಿ, ಈ ತರ ಉಂಟು. ಚೆನ್ನಾಗಿದೆ ಸೀರೆ. ಹಾಗೆ ಊಟ ಎಲ್ಲ ಮಾಡಿ ಹೊರಟಿದ್ದೀವಿ. ನಂದು ಲಗೇಜ್ ಕೂಡ ರೆಡಿ ಆಯಿತು. 1:25 ಆಯಿತು. 1:30-1:35 ಹಂಗೆ ಬಸ್ ಬರ್ತದೆ. ಇವಾಗ ಹೊರಟಿದ್ದು. ಲಗೇಜ್ ಎಲ್ಲ ಪ್ಯಾಕ್ ಆಯ್ತು. ನಮ್ಮದು ಲಗೇಜ್ ಅಂತ ಇಲ್ಲ. ಗಂಟೆ ಆಯ್ತಲ್ಲ. ಹಾಗೆ ನಾನು ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಇವಾಗ ಉಡುಪಿ ರೀಚ್ ಆಗಿದ್ದೀವಿ. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ನನಗೆ ಕುಂದಾಪುರದಲ್ಲಿ ಮಂಗಳೂರು ಬಸ್ ಸಿಗ್ತದೆ. ಪ್ರಾಗ್ಯ ನೋಡಿ, ಜ್ಯೂಸ್ ಬೇಕು 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 ಅಂತ ಹಠ ಮಾಡಿದ್ಲು. ಇವಾಗ ನೋಡಿ, ಜ್ಯೂಸ್ ತಗೊಂಡು ಕುಡಿತಾ ಇದ್ದಾಳೆ. ಯಾರು ಹೆಣ್ಣದಾಗ್ತಾರೆ ಅವರಿಗೆ ಸೈಕಲ್ ವಾಚ್ ಹಾಗೆ ಅಲ್ಲಿಂದ ಬಂದಮೇಲೆ ಅಲ್ಲಿ ಒಂದು ಗಿಡ ಇತ್ತು ಈ ಥರದ್ದು. ಅದಕ್ಕೆ ಪ್ರಾಗ್ಯಂಗೆ ಮೊನ್ನೆ ಸ್ಕೂಲಲ್ಲಿ ಇದು ಗಿಡ ನಡ್ದು ಪ್ಲ್ಯಾಂಟ್ಸ್ ಎಲ್ಲ ನಡೆದಿತ್ತು. ಅವತ್ತು ಅವಳು ಹೋಗಿರಲಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ. ಅದಕ್ಕೆ ನೀನು ಇವತ್ತು ಗಿಡ ನಡು ಅಂತ ಹೇಳಿದೆ, ಇಲ್ಲೇ ಪ್ಲ್ಯಾಂಟ್ಸ್ ಮಾಡು ಅಂತ. ಅದಕ್ಕೆ ಅವಳಿಗೆ ತುಂಬ ಖುಷಿ ಆಯಿತು. ಆ ಗಿಡವನ್ನು ನಟ್ಟು ಅದಕ್ಕೆ ನೀರು ಹಾಕ್ತಾ ಇದ್ದಾಳೆ. ಹಾಗೆ ಅವಳು ಖುಷಿ ಪಟ್ಟರೆ ನಮಗೂ ಖುಷಿ ಅಲ್ವಾ. ಸಾಕು ಸಾಕು. ಅಂತೂ ಮಂಗಳೂರಿಗೆ ರೀಚ್ ಆದ್ವಿ. 5 ಗಂಟೆ ಆಗಿತ್ತು ಬರುವಾಗ. ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಬಂದ್ವಿ. ಹಾಗೆ ಬಂದು ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದ್ದೆ. ಹಾಗೆ ಇನ್ನು ಸ್ನಾನ ಎಲ್ಲ ಮಾಡಿ ಅಡಿಗೆ ಮಾಡ್ಲಿಕ್ಕೆ ಉಂಟು. ಪ್ರಾಗ್ಯ ಹೊರಗಡೆ ಇದ್ದಾಳೆ. ಹಾಗೆ ವಿಡಿಯೋ ಎಂಡ್ ಮಾಡಿಲ್ಲಲ್ಲ, ಮತ್ತೆ ಇನ್ನಂತೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಫುಲ್ ಟಯರ್ಡ್ ಆಗಿದೆ. ಬಿಸಿಲು ಎಷ್ಟಿತ್ತಂದ್ರೆ ತುಂಬಾ ಬಿಸಿಲು, ಒಂಥರ ಬೇಸಿಗೆ ಕಾಲದಲ್ಲಿ ಬಿಸಿಲು ಇರುತ್ತಲ್ಲ ಅಷ್ಟು ಬಿಸಿಲು ಉಂಟು. ಹಾಗೆ ನೆಕ್ಸ್ಟ್ ನಾನು ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿನ್ನೆಯಿಂದ ಊರಿದ್ದು ಇಲ್ಲಿದ್ದು ಸ್ವಲ್ಪ ಮಿಕ್ಸ್ಡ್ ವ್ಲಾಗ್ ಬರುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಒಂದು ಸ್ವಲ್ಪ ಚೇಂಜ್ ಆಗಿ ಕಾಣ್ಬೋದು ವ್ಲಾಗ್. ಹಾಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಆಗಿ ವೇಟ್ ಮಾಡಿ. ಏನಾದ್ರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.